ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಪಾಲಕಲ್ಲಿ ಅಕ್ಕಿ ಪೂರಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ನಾವು ಮಾಮೂಲಿ ಪೂರಿ ಮಸಾಲ ಪೂರಿ ಎಲ್ಲ ಮಾಡ್ಬೋದು, ಬಟ್ ಇದು ಪಾಲಕ್ ಪೂರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಅಕ್ಕಿ ಹಿಟ್ಟಿಂದ ಮಾಡೋದಂತೂ ಇನ್ನೂ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಮೈದಾ ಮತ್ತು ಗೋಧಿ, ರವೆ ಇದರಲ್ಲೆಲ್ಲ ಮಾಡಿರ್ತೀವಿ, ಬಟ್ ಅಕ್ಕಿ ಹಿಟ್ಟಲ್ಲಿ ಮಾಡಿರಲ್ಲ ಅಲ್ವಾ. ಒಂದು ಸಲ ಟ್ರೈ ಮಾಡಿ. ನಾನೀಗ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು 1-2 ಗ್ಲಾಸ್ ನೀರು ಹಾಕ್ಬಿಟ್ಟು ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ, ಮತ್ತು ಅದನ್ನು ನೀರು ಕಾಯ್ದ ಮೇಲೆ ಪಾಲಕ್ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಒಂದು 4-5 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ನಾನು ಇಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಒಂದು ಜಾಲರಿಲಿ ಸೋಸ್ಕೊಂಡು, ಇವಾಗ ಒಂದು ಜಾರನ್ನ ತಗೊಂಡು ಅದಕ್ಕೆ ಇಲ್ಲಿ ಪಾಲಕ್ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ರುಬ್ಕೋಬೇಕು. ನೀವು ಎಣ್ಣೆಲಿ ಬೇಕಾದ್ರೆ ಆಲ್ಮೋಸ್ಟು ಫ್ರೈ ಮಾಡಿಬಿಟ್ಟು ನೀವು ಮಾಡ್ಬೋದು, ಇಲ್ಲಾಂದರೆ ನೀವು ಹಾಗೇ ಡೈರೆಕ್ಟಾಗಿ ನೀವು ಮಾಡ್ಬೋದು. ಅದಕ್ಕಿಂತ ಈ ರೀತಿ ಸ್ವಲ್ಪ ಬೇಯಿಸ್ಕೊಂಡು ನಾವು ರುಬ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಮತ್ತು ಹಸಿ ಹಸಿ ಸ್ಮೆಲ್ ಇರಲ್ಲ. ಇದು ಅಕ್ಕಿ ಪೂರಿ ಆಗಿರೋದ್ರಿಂದ ಈ ರೀತಿ ಮಾಡಿದ್ರೇ ತುಂಬ ಬೆಟರಾಗಿರುತ್ತೆ. ಇವಾಗ ನೋಡಿ, ಜಾರಲ್ಲಿ ಎಲ್ಲ ರುಬ್ಕೊಂಡಿದ್ದೀನಿ. ನೀರು ಹಾಕ್ಕೋಬಾರ್ದು ಜಾಸ್ತಿ, ಹಾಗೆಯೇ ರುಬ್ಕೋಬೇಕು. ಆಮೇಲೆ ಬೇಕಾದರೆ ನೀವು ನೀರು ಹಾಕ್ಕೋಬೋದು. ಇವಾಗ ಒಂದು ಬೌಲ್ಗೆ ನಾನು ಆ ಪೇಸ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಒಂದು 3 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನಿಮಗೆ ಅಕ್ಕಿ ಹಿಟ್ಟಲ್ಲೇ ಪರ್ಫೆಕ್ಟಾಗಿ ಬರಲ್ಲ ಅಂತ ನಿಮ್ಗೆ ಅನಿಸ್ತು ಅಂದರೆ ಒಂದು 1/4 ಬಟ್ಲಷ್ಟು ಮೈದಾನ ಯೂಸ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟೆ ಹಾಕ್ಬಿಟ್ರೆ ತುಂಬ ಎಣ್ಣೆನೂ ಕುಡಿಯುತ್ತೆ, ಹಾಗಾಗಿ ಒಂದು 1/4 ಬಟ್ಲಷ್ಟು ಮೈದಾನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಪೇಸ್ಟ್ ಹಾಕಿದ್ದೀವಲ್ವ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನಿಮಗೆ ನೀರು ಸಾಲ್ಟೇಜ್ ಬಂದರೆ ನೀವು ಸ್ವಲ್ಪನ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಾಮೂಲಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀವೋ ಅದೇ ರೀತಿ ಇದನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ತುಂಬ ಗಟ್ಟಿಗೂ ಕಲಿಸ್ಬಾರ್ದು, ತುಂಬ ತೆಳುವಿಗೂ ಕಲಿಸ್ಬಾರ್ದು, ಒಂದು ಮೀಡಿಯಮಲ್ಲೇ ಕಲಿಸ್ಬೇಕು. ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಜಾಸ್ತಿ ಎಣ್ಣೆ ತೊಗೋಬಾರ್ದು ಅಂತ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು ಕ್ವಾಂಟಿಟಿ ನೋಡ್ಕೋಬೇಕು, ಏಕೆಂದರೆ ಅಕ್ಕಿ ಹಿಟ್ಟು ಕಲಸಾದ್ಮೇಲೆ ತುಂಬ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಪೇಸ್ಟ್ ಏನಿತ್ತು ಅದನ್ನೆಲ್ಲ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಆಮೇಲೆ ನಾವು ನೀರನ್ನು ಎಷ್ಟು ಹಾಕ್ಕೋಬೇಕು ಅಂತ ನಾವು ನೋಡಿಕೊಂಡು, ಇಲ್ಲ ಸ್ವಲ್ಪ ಚುಮ್ಕಿಸ್ಕೊಂಡಂಗೆ ನೀವು ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ಈಗ ನಾನು ನೀರನ್ನು ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡು ಲಾಸ್ಟಿಗೆ ಒಂದು ಸ್ಪೂನಷ್ಟು ಎಣ್ಣೆ ಕೈ ಮಾಡಿಕೊಂಡು ಕಲಸಿ ಈಗ ಎತ್ತಿಕ್ಕಿದ್ದೀನಿ. ಅದೇನು ಎತ್ತಿಕ್ಬೇಕು ಅನ್ನೋದೇನಿಲ್ಲ. ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲೆನಿಟ್ಟು ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಏಕೆಂದರೆ ನಾವು ಚಪಾತಿ ಹಿಟ್ಟಾಗಲಿ ಬೇರೆದಾಗಲಿ ನಾವು ಕಲಸಿ ಎತ್ತಿಡಬೇಕಾಗುತ್ತೆ, ಸ್ವಲ್ಪ ಹಿಟ್ಟು ನೆನೀಲಿ ಅಂತ. ನಾವು ಅಕ್ಕಿ ಪೂರಿ ಮಾಡುವಾಗ ಡೈರೆಕ್ಟಾಗಿ ಮಾಡ್ಕೋಬೋದು, ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಇಲ್ಲಿ ನಾನು ಒಂದು ಪೂರಿ ಸೈಜ್ ಉಂಡೆ, ಅಂದರೆ ಇದು ಸ್ವಲ್ಪ ದಪ್ಪ ಬೇಡ, ತುಂಬ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಪೂರಿ ಚೆನ್ನಾಗಿ ಊದಲ್ಲ. ಹಾಗಾಗಿ ಇಲ್ಲಿ ಒಂದು ಕವರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಪೂರಿವಷ್ಟು ಉಂಡೆ, ಪೂರಿ ಲಟ್ಟಿಸ್ತೀವಲ್ಲ ಅಷ್ಟನ್ನು ನಾನು ಉಂಡೆನ ತೊಗೊಂಡು ಇಲ್ಲಿ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ನೀವು ಕೈಲೂ ತಟ್ಕೋಬೋದು, ಬಟ್ ಕೈಲಿ ತಟ್ಟೋದಕ್ಕಿಂತ ನಿಮಗೆ ಒಂದೇ ಸಮ ಬರಲ್ಲ. ಅಂದರೆ ಇದು ಸ್ವಲ್ಪ ದಪ್ಪ ಇರಬೇಕು, ಅಂದರೆ ನಾವು ಮಾಮೂಲಿ ಚಪಾತಿ ಹಿಟ್ಟ ಸ್ವಲ್ಪ ತೆಳುವಾಗಿ ನಾವು ಪೂರಿ ಲಟ್ಟಿಸ್ತೀವಲ್ಲ ಹಾಗೆ ಮಾಡಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಈಗ ನೋಡಿ, ಅದನ್ನು ಒಂದು ಪ್ಲೇಟಲ್ಲಿ ನಾನು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಬೇಯಿಸೋದಕ್ಕೆ. ಹಾಗಾಗಿ ಒಂದೇ ಸಮ ಇರುತ್ತಲ್ಲ, ಚೆನ್ನಾಗಿ ನಿಮಗೆ ಊದುತ್ತೆ, ಈ ರೀತಿ ಉಬ್ಬುತ್ತೆ. ಹಾಗಾಗಿ ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ, ಅದನ್ನು ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ನಿಮ್ಗೆ ಇನ್ನೂ ಕಲರ್ ಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯ್ದಾಗ ನೀವು ಹಾಕ್ಕೋಬೋದು, ಲೇಯರೇ ಬರುತ್ತೆ. ಅಂದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ಅಂತೂ ತಿನ್ನೋದಕ್ಕಾಗಲ್ಲ, ಏಕೆಂದರೆ ನಾವು ಪೂರಿ ಬೇರೆ ಚಪಾತಿ ಎಲ್ಲ ತಿಂದಂಗೆ ಅಕ್ಕಿ ಪೂರಿ ಅಷ್ಟೊಂದು ತಿನ್ನೋದಕ್ಕಾಗಲ್ಲ. ಒಂದು ಮೀಡಿಯಮಲ್ಲಿ ತಿನ್ಬೋದು, ಬಟ್ ಒಂದೇ ಥರ ಮಾಡಿ ಬೋರಾಗಿದ್ದಾಗ ನೀವು ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ.
ನೋಡಿ ಇದೇ ರೀತಿ ಅಂದರೆ ಒಂದು ಮೀಡಿಯಮ್ ಸೈಜ್ ಇರಬೇಕು. ತುಂಬ ಈ ಪೂರಿ ನಾವು ಮಾಡ್ತೀವಲ್ಲ ಅಷ್ಟು ದೊಡ್ಡದಾಗೂ ಇರಬಾರ್ದು. ಮಾಮೂಲಿ ಸ್ವಲ್ಪ ಚಿಕ್ಕದಾಗಿದ್ದರೆ ಸಾಕು. ಈ ರೀತಿ ಪೂರಿ ಚೆನ್ನಾಗಿ ಊದುತ್ತೆ, ನಿಮಗೆ ಫಾಸ್ಟಾಗಿ ಆಗುತ್ತೆ, ಬೇಗ ಬೇಗ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಉಬ್ಬುತ್ತೆ, ಅಂದರೆ ಪುಟ್ಟದಾಗಿ ನೀವು ಮಾಡಿಕೊಂಡ್ರೆ ಈ ರೀತಿ ಉಬ್ಬುತ್ತೆ. ನೋಡಿ ಎಣ್ಣೆಗೆ ಜಾಸ್ತಿ ಕಾಯಿದ್ರೆ ಈ ಕಲರ್ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು ಮೀಡಿಯಮಲ್ಲಿ ನೀವು ಕಾಯಿಸ್ಕೊಂಡು ಎಣ್ಣೆನ ನೀವು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ, ಎಲ್ಲ ರೆಡಿಯಾಗಿದೆ. ನಾನು ಅದಕ್ಕೆ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡೋದಕ್ಕೆ, ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಯಾವಾಗಲೂ ರೊಟ್ಟಿ ಎಲ್ಲ ತಿಂದು ಬೋರ್ ಆಗಿದ್ದರೆ ಈ ರೀತಿ ಅಕ್ಕಿ ಪೂರಿನೂ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೂ ಹಾಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ನೋಡಿ ನಾನು ಅದನ್ನು ಈ ರೀತಿ ಮುರಿತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.